ಒಳ್ಳೆ ಕ್ವಾಲಿಟಿ ಸೈಲೇಜ್ ನ ರೈತರುಗಳಿಗೆ ಮಾಡಿ ನಾವು ಕೊಡ್ತಾ ಇದೀವಿ. ನಾವು 25 kg ಬ್ಯಾಗು ಮತ್ತೆ 50 kg ಬ್ಯಾಗ್ ಅಲ್ಲಿ ನಾವು ಸೈಲೇಜ್ ನ ಪ್ಯಾಕ್ ಮಾಡಿ 25 ದಿನ ಫರ್ಮೆಂಟೇಶನ್ ಮಾಡಿ ರೈತರಿಗೆ ಒಳ್ಳೆ ಗುಣಮಟ್ಟದ ಸೈಲೇಜ್ ನ ನಾವು ಕೊಡ್ತಾ ಇದೀವಿ ಸರ್. ಒಂದು ವರ್ಷ 6 ರೂಪಾಯಿಂದ 7 ರೂಪಾಯಿ ಒಳಗಡೆ ರೇಟ್ ಇರುತ್ತೆ ಸರ್. ಡೆಲಿವರಿ ಸೇರಿಸಿ ಅವರಿಗೆ ನಾವು ಡೋರ್ ಡೆಲಿವರಿ ಕೊಡ್ತೀವಿ. ನಿಮ್ಗೆ ಒಂದು 7.5 ಇಂದ 8 ರೂಪಾಯಿಗೆ ಡೋರ್ ಡೆಲಿವರಿ ಸಿಕ್ಬಿಡ್ತದೆ. ಇದರಲ್ಲಿ ಮೆಕ್ಕೆಜೋಳದ್ದು ಮೊತೆ ಅದರಲ್ಲೇ ಒಳ್ಳೆ ಪ್ರಮಾಣದಲ್ಲಿ ಕ್ರೂಡ್ ಪ್ರೋಟೀನ್ ಸಿಗುತ್ತೆ. ಕ್ರೂಡ್ ಪ್ರೋಟೀನ್ ಎಷ್ಟಪ್ಪ ಇರುತ್ತೆ ಅಂದ್ರೆ 8 ರಿಂದ 9% ಇರುತ್ತೆ. ಅದರಿಂದ ಏನಾಗುತ್ತೆ, ಹಸುಗಳಲ್ಲಿ ಮಿನಿಮಮ್ ಅಂದ್ರೂ 1 ರಿಂದ 2 ಲೀಟರ್ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಮೇಕೆಗಳು ಕುರಿಗಳಲ್ಲೂ ದಪ್ಪ ಆಗ್ತವೆ. ಸೊ ಇದು ಹಸುರುಲ್ಗೂ ಇದಕ್ಕೂ ಇರೋಂತ ಡಿಫ್ರೆನ್ಸ್. ಆಮೇಲೆ ಸೇಫ್ ಆಗಿರೋ ಪ್ಲೇಸ್ ಅಲ್ಲಿ ಇಟ್ಕೊಂಡ್ರೆ 6 ತಿಂಗಳಿಂದ ವರ್ಷ ತನಕ ಇಟ್ಕೊಬಹುದು. ಸಮ್ಮರ್ ಆಗ್ಲಿ ಮಳೆಗಾಲ ಆಗ್ಲಿ ಯಾವಾಗ ಬೇಕಾದ್ರೂ ನಮ್ಮಲ್ಲಿ ಬಂದ್ರೆ 100 ರಿಂದ 200 ಟನ್ ಯಾವಾಗ್ಲೂ ಸ್ಟಾಕ್ ಇರುತ್ತೆ ಸರ್. ನಾವು 5 ವರ್ಷದಿಂದ ಸೈಲೇಜ್ ಮೇವನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕರ್ನಾಟಕ, ಕೇರಳ, ಆಂಧ್ರದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಸರ್. 25 ದಿನ ಇಟ್ಮೇಲೆ ನೋಡಿ ಹಿಂಗಾಗಿರುತ್ತೆ. ಹಿಂಗೆ 25 ದಿನ ಆಗಿರೋ ಬ್ಯಾಗ್ ನೋಡಿ ಎಲ್ಲ ಗೋಲ್ಡನ್ ಕಲರ್ ಗೆ ಬ್ರೌನ್ ಕಲರ್ ಬಂದಿರುತ್ತೆ ಸರ್. ಅಂದ್ರೆ ಈಗ ಕುರಿ ಮೇಕೆ ಹಸುಗಳಲ್ಲಿ ಚಪ್ಪರಿಸಿ ತಿನ್ನುತ್ತೆ. ಹಾಯ್ ಪ್ರಶಾಂತ್ ಸರ್, ನಮಸ್ತೆ ಸರ್. ನಮಸ್ತೆ. ನಿಮ್ಮನ್ನು ಹುಡ್ಕೊಂಡ್ ಬಂದಿನಿ ಸರ್ ರೈತರಿಗೋಸ್ಕರ ಸೈಲೇಜ್ ಬಗ್ಗೆ ವಿಡಿಯೋ ಮಾಡಿ ಸರ್. ಈಗಂತೂ ಬೇಸಿಗೆಗಾಲ ಬರ್ತಾ ಇದೆ. ಕುರಿ ಮೇಕೆ ಹಸು ಸಾಕಾಣಿಕೆ ಅಂತ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ರು ರೈತ ಬಂದವರು. ಸರ್ ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿ ಸರ್. ಖಂಡಿತ ಸರ್, ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ನಮ್ಮ ಹೆಸರು ಪ್ರಶಾಂತ್ ಅಂತ ಹೇಳಿ. ನಾವು ಮೂಲತಃ ಮೈಸೂರವರು. ಇದು ನೋಡ್ತಾ ಇದ್ರಲ್ಲ, ಇದು ಯೂನಿಟ್ ಬಂದು HD ಕೋಟೆಯಲ್ಲಿ ಇರೋದು. ನಾವು 5 ವರ್ಷದಿಂದ ಸೈಲೇಜ್ ಮೇವನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕರ್ನಾಟಕ, ಕೇರಳ, ಆಂಧ್ರದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಸರ್. ನಮ್ದು ಡೈಲಿ ಪ್ರೊಡಕ್ಷನ್ ಒಂದು 100 ಟನ್ ಇದೆ ಸರ್. ಡೈಲಿ ನಮ್ದು ಒಳ್ಳೆ ತರದಲ್ಲಿ ಹೋಗ್ತಾ ಇದೆ. ರೈತರಿಗೂ ಕೂಡ ತುಂಬಾ ಅನುಕೂಲ ಆಗ್ತಾ ಇದೆ ಸರ್. ಸರ್ ಈಗ ಸೈಲೇಜ್ ಅನ್ನೋ ವಿಚಾರಕ್ಕೆ ಬಂದಾಗ ಸುಮಾರು ಕಡೆ ಎಲ್ಲ ಅಭಾವ ಇದೆ. ಈಗ ಬೇಸಿಗೆ ಕಾಲ ಅಲ್ವಾ, ಈ ಕುರಿ ಮೇಕೆ ಹಸು ಸಾಕಾಣಿಕೆ ಅಂತ ರೈತರಿಗೆ ಸರ್ ಯಾವ ತರ ಕರ್ನಾಟಕದಲ್ಲಿ ನೀವು ಸೈಲೇಜ್ ಬೇಕಾಗಿತ್ತು ಅಂದ್ರೆ ರೈತರು ಸೈಲೇಜ್ ಏನಕ್ಕೆ ತಗೋಬೇಕು ಸರ್ ಅದನ್ನ? ಸರ್ ಈಗ ಏನಾಗಿದೆ, ಮಳೆಗಾಲದಲ್ಲಿ ಹಸಿರು ಮೇವು ಖಂಡಿತ ಎಲ್ಲಾ ಕಡೆ ಸಿಗುತ್ತೆ. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಒಂದ್ 10 ಹಸು 20 ಹಸು ಕೊಟ್ಟರೋರು ಎಲ್ಲಾದ್ರೂ ಸ್ವಲ್ಪ ಹಸಿರು ಸಿಗ್ಲಪ್ಪ ಅಂತ ಹುಡ್ಕಾಡ ಅಂತ ಪರಿಸ್ಥಿತಿ ಇರುತ್ತೆ. ಅದ್ರ ಜೊತೆಗೆ ದಳ್ಳಾಳಿಗಳ ಕಾಟ. ಇವತ್ತೊಂದು ಕಡೆ ಹಸಿರು ಮೇವು ಕೊಂಡ್ಕೊಂಡ್ರೆ ಇನ್ನೊಂದ್ ಕಡೆ ಹಸಿರು ಮೇವು ಕೊಂಡ್ಕೋಬೇಕು. ಒಂದೊಂದು ವಿಧವಾದ ರೇಟ್ಗಳು ಹೇಳ್ತಾರೆ. ಆ ರೇಟ್ ಅಲ್ಲಿ ಅವ್ರಿಗೆ ತುಂಬಾ ನಷ್ಟಗಳು ಆಗ್ತವೆ. ನಮ್ಮಲ್ಲಿ ನೋಡಿ ಸರ್, ಒಂದೇ ರೇಟು. ಇದು ಫ್ಯಾಕ್ಟ್ರಿ ತರ ನಡೀತಾ ಇದೆ. ಫಿಕ್ಸ್ಡ್ ರೇಟು, ಪರಿಪೂರ್ಣವಾಗಿ ಒಳ್ಳೆ ಕ್ವಾಲಿಟಿ ಸೈಲೇಜ್ ನ ರೈತರುಗಳಿಗೆ ಮಾಡಿ ನಾವು ಕೊಡ್ತಾ ಇದೀವಿ. ನಾವು 25 kg ಬ್ಯಾಗು ಮತ್ತೆ 50 kg ಬ್ಯಾಗ್ ಅಲ್ಲಿ ನಾವು ಸೈಲೇಜ್ ನ ಪ್ಯಾಕ್ ಮಾಡಿ 25 ದಿನ ಫರ್ಮೆಂಟೇಶನ್ ಮಾಡಿ ರೈತರಿಗೆ ಒಳ್ಳೆ ಗುಣಮಟ್ಟದ ಸೈಲೇಜ್ ನ ನಾವು ಕೊಡ್ತಾ ಇದೀವಿ ಸರ್. ವರ್ಷ ಪೂರ್ತಿ ಕೊಡ್ತೀವಿ ಸರ್. ವರ್ಷ ಪೂರ್ತಿ ಸಮ್ಮರ್ ಆಗ್ಲಿ ಮಳೆಗಾಲ ಆಗ್ಲಿ ಯಾವಾಗ ಬೇಕಾದ್ರೂ ನಮ್ಮಲ್ಲಿ ಬಂದ್ರೆ 100 ರಿಂದ 200 ಟನ್ ಯಾವಾಗ್ಲೂ ಸ್ಟಾಕ್ ಇರುತ್ತೆ ಸರ್. ನಮ್ಮಲ್ಲಿ 30 ರಿಂದ 40 ಜನ ಲೇಬರ್ಸ್ ವರ್ಕ್ ಮಾಡ್ತಾ ಇರ್ತಾರೆ. ಇದು ದೊಡ್ಡ ಪ್ರಮಾಣದಲ್ಲಿ ಫ್ಯಾಕ್ಟರಿ ಲೆವೆಲ್ ಅಲ್ಲಿ ಮಾಡಿರೋದ್ರಿಂದ ಯಾವಾಗ್ಲೂ ಸೈಲೇಜು ಅಭಾವ ಅನ್ನೋದೇ ಇಲ್ಲ. ನೀವ್ ಯಾವಾಗ ಗಾಡಿ ತಗೊಂಡ್ ಬನ್ನಿ, ನಿಮ್ಗೆ ಸೈಲೇಜ್ ಸಿಕ್ಕೇ ಸಿಗುತ್ತೆ. ರೈತರು ಹಸಿ ಹುಲ್ಲು ಬೆಳಕಂತಾರೆ ಅವರು ಇದರಲ್ಲಿ ಜಮೀನಲ್ಲಿ. ಈ ಸೈಲೇಜ್ ಏನಕ್ಕೆ ತಗೋಬೇಕು ಸರ್ ಅವರು? ಸರ್ ಸೈಲೇಜ್ಗೂ ಹಸಿರುಲ್ಗೂ ಡಿಫ್ರೆನ್ಸ್ ಏನಂದ್ರೆ, ಏನಿದೆ ಮೊತೆ ಏನ್ ಬರುತ್ತೆ ಇದರಲ್ಲಿ ಮೆಕ್ಕೆಜೋಳದ್ದು ಮೊತೆ ಅದರಲ್ಲೇ ಒಳ್ಳೆ ಪ್ರಮಾಣದಲ್ಲಿ ಕ್ರೂಡ್ ಪ್ರೋಟೀನ್ ಸಿಗುತ್ತೆ. ಕ್ರೂಡ್ ಪ್ರೋಟೀನ್ ಎಷ್ಟಪ್ಪ ಇರುತ್ತೆ ಅಂದ್ರೆ 8 ರಿಂದ 9% ಇರುತ್ತೆ. ಅದರಿಂದ ಏನಾಗುತ್ತೆ, ಹಸುಗಳಲ್ಲಿ ಮಿನಿಮಮ್ ಅಂದ್ರೂ 1 ರಿಂದ 2 ಲೀಟರ್ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಮೇಕೆಗಳು ಕುರಿಗಳಲ್ಲೂ ದಪ್ಪ ಆಗ್ತವೆ. ಸೊ ಇದು ಹಸಿರುಲ್ಗೂ ಇದಕ್ಕೂ ಇರೋಂತ ಡಿಫ್ರೆನ್ಸ್ ಸರ್. ಆಮೇಲೆ ಇದೇನಾಗಿರುತ್ತೆ, ಫರ್ಮೆಂಟ್ ಆಗಿ ಸೈಲೇಜ್ ಆಗಿರೋದ್ರಿಂದ ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಆಗಿರುತ್ತೆ. ಸೊ ಹಂಗಾಗಿ ಸೈಲೇಜು ತಾವೇ ಮಾಡ್ಕೊಳ್ಳೋದಾದ್ರು ಅಥವಾ ಹೊರಗಡೆ ಹಾಕೋದ್ರಿಂದ ತುಂಬಾ ಉತ್ತಮವಾದ ಮೆಟೀರಿಯಲ್ ಅಂತ ಹೇಳ್ಬೋದು ಸರ್. ಸರ್ ಬನ್ನಿ, ಈಗ ನೋಡಿ ಇದು ಸರ್ ನಮ್ಮ ಹತ್ರ 25 kg ಬ್ಯಾಗ್ ಸಿಗುತ್ತೆ. ಮತ್ತೆ ಈ ತರ 50 kg ಬ್ಯಾಗ್ ಸಿಗುತ್ತೆ. ಇದು 50 kg ಸರ್. ಇದು ನೋಡಿ ಈಗ ಹೊಸದಾಗಿ ಇದು ಪ್ಯಾಕ್ ಮಾಡಿರೋಂಥದ್ದು. ಹಿಂಗೆ ಹಸಿರು ಕಲರ್ ನೋಡಿ ಎಲ್ಲ ಮಿಕ್ಸ್ ಇರುತ್ತೆ. ಕಾಳು ಜೋಳ ಎಲ್ಲ ಕಟಿಂಗ್ ಆಗಿ ಫೀಲ್ಡ್ ಅಲ್ಲೇ ಕಟಿಂಗ್ ಆಗಿ ಬಂದ್ಬಿಡುತ್ತೆ. ಪ್ರೋಟೀನ್ ಎಲ್ಲ ಈ ತರ 2 ಬ್ಯಾಗು, ಒಳಗಡೆ 1 ಬ್ಯಾಗು. ಇದು ವ್ಯಾಕ್ಯೂಮ್ ಆಗುತ್ತೆ, ಫುಲ್ ಸೇಫ್ಟಿ. ವ್ಯಾಕ್ಯೂಮ್ ಆಗಿ ಆಮೇಲೆ ಇದು ನೋಡಿ ಈ ತರ ಸ್ಟಿಚಿಂಗ್ ಆಗುತ್ತೆ. ಈ ತರ ಸ್ಟಿಚಿಂಗ್ ಆಗಿ ನಾವು 25 ದಿನ ಇಡ್ತೀವಿ ಸರ್. 25 ದಿನ ಇಟ್ಮೇಲೆ ನೋಡಿ ಹಿಂಗಾಗಿರುತ್ತೆ. ಹಿಂಗೆ 25 ದಿನ ಆಗಿರೋ ಬ್ಯಾಗ್ ನೋಡಿ ಎಲ್ಲ ಗೋಲ್ಡನ್ ಕಲರ್ ಗೆ ಬ್ರೌನ್ ಕಲರ್ ಬಂದಿರುತ್ತೆ. ಹಸುಗ್ ಹಾಕದೆ ಕಾಯ್ತಾ ಇರ್ತವೆ. ಆ ತರ ತಿನ್ನೋ ತರ ಖುಷಿ ಅವಕ್ಕೆ. ಯಾಕಂದ್ರೆ ಸೈಲೇಜು ಅಷ್ಟು ಸ್ಮೆಲ್ ಅಷ್ಟು ಟೇಸ್ಟಿ ಆಗಿರುತ್ತೆ, ಪರ್ಮನೆಂಟ್ ಆಗಿರುತ್ತೆ, ಮತ್ತೆ ಸಾಫ್ಟ್ ಆಗಿರುತ್ತೆ. ಈಗ ಏನಪ್ಪಾ ಅಂದ್ರೆ ನೀವು ಹಸಿಯಾಗಿ ತಿನ್ನೋದಕ್ಕೂ ಬೇಯಿಸಿ ತಿನ್ನೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೋ ಆ ತರ. ಹಸಿ ಮೇವು ಹೆಂಗೆ ಅಂದ್ರೆ ಬೇಯಿಸ್ತಾ ಇರೋಂತ ಆಹಾರ ಇದ್ದಂಗೆ. ಇದು ಸೈಲೇಜು ಬೇಯಿಸಿರೋ ಆಹಾರ ತರ ಸಾಫ್ಟ್ ಆಗಿ ಸಿಗುತ್ತೆ. ಅವಕ್ಕೆ ಗಮ್ ಅಂತ ಇರುತ್ತೆ. ಸೊ ಅವು ಚೆನ್ನಾಗಿ ಜಾಸ್ತಿ ತಿನ್ನೋದ್ರಿಂದ ಹಾಲು ಜಾಸ್ತಿ ಆಗುತ್ತೆ, ಮತ್ತೆ ದಪ್ಪನು ಚೆನ್ನಾಗ್ ಆಗ್ತವೆ ಸರ್. ಕುರಿ ಮೇಕೆ ಹಸುಗಳು ಎಲ್ಲದಕ್ಕೂ ಕೊಡ್ಬೋದಲ್ಲ ಸರ್? ಎಲ್ಲದಕ್ಕೂ ಕೊಡ್ಬೋದು ಸರ್. ಕುರಿ ಮೇಕೆ ಹಸು ಎಮ್ಮೆ ಮತ್ತೆ ಕೋಳಿಗಳು
ಕೋಳಿ ಕೊಡಕ್ಕಾಗಲ್ಲ. ಕುದುರೆ. ಕುದುರೆಗಳು ಯಾವ್ದಾವ್ದು ಹಸು ಮೇಕೆ ತರ ಇರ್ತಾವ ಅಂತ ಪ್ರಾಣಿ ಮತ್ತೆ ನಮ್ಮಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ದುಬೈಗೆ. Okay. ಅಲ್ಲಿ ಅವರು ಇದಕ್ ಹಾಕ್ತಾರೆ, ಯಾವ್ದು ಒಂಟೆಗಳಿಗೆ, ಕ್ಯಾಮಲ್ ಗಳಿಗೆ ಹಾಕ್ತಾರೆ. ಮತ್ತೆ ಎಲ್ಲಾ ಪ್ರಾಣಿಗಳಿಗೆ ಇದ್ ಮಾಡ್ಬೋದಲ್ಲ sir? ರ್ಯಾಬಿಟ್ ಗಳಿಗೂ ಹಾಕ್ಬೋದು, ಹಸುಗಳಿಗೆ ಮರಗಳಿಗೆ ಹಾಕ್ಬೋದು, ಹಾಕ್ಬೋದು. ಮೇಕೆಗಳಿಗೆ ಹಾಕ್ಬೋದು, ಕುರಿಗಳಿಗೆ ಹಾಕ್ಬೋದು, ಎಮ್ಮೆಗಳಿಗೆ ಹಾಕ್ಬೋದು. ಸೊ 2 ಬ್ಯಾಗು ಸರ್, ಒಂದು 50 kg ಬ್ಯಾಗು Okay. ಮತ್ತೆ ಇದು 25 kg ಬ್ಯಾಗು. ಇದು ನಮ್ದು ಆಟೋಮೇಟೆಡ್ ಮಷೀನ್ ಅಂತ ಸರ್. ಹಾ. ನಾವ್ ಇದನ್ನ ಇಟಲಿಯಿಂದ ತರಿಸಿರೋದು. Okay. ಆಲ್ಮೋಸ್ಟ್ ಅದೊಂದು ಮಷೀನೇ ನಿಮ್ಗೆ 3.5 ಕೋಟಿ ಆಗುತ್ತೆ. Okay. ಸೊ ಇದು ನೋಡಿ, ನಮ್ಗೆ ಡೈಲಿ 100 ಟನ್ ಪ್ರೊಡಕ್ಷನ್ ಇದೆ ಇದು. ಈ ತರ ಎಲ್ಲ ರೆಡಿ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಸರ್. ಈಗ ಈ ತರ ಪ್ಯಾಕ್ ಮಾಡಿರ್ತಾರಲ್ವಾ, ಎಷ್ಟು ದಿನ ಶೇಖರಣೆ ಮಾಡ್ಬೋದು ಸರ್ ರೈತರು ಯೂಸ್ ಮಾಡಕ್ಕೆ? ಸರ್ ಇದನ್ನ ನೀವು ಬಿಸಿಲಲ್ಲಿ, ಮಳೆ ಇಲ್ದೇನೆ, ಬಿಸಿಲು ಗಾಳಿ ಇಲ್ದೇನೆ, ಒಳ್ಳೆ ಇಲಿಗಳು ಕಚ್ತೇನೆ, ಒಳ್ಳೆ ಸೇಫ್ ಆಗಿರೋ ಪ್ಲೇಸ್ ಅಲ್ಲಿ ಇಟ್ಕೊಂಡ್ರೆ 6 ತಿಂಗಳಿಂದ ವರ್ಷ ತನಕ ಇಟ್ಕೊಬಹುದು. ನಾನ್ ಹೇಳೋದೇನಂತಂದ್ರೆ 6 ತಿಂಗಳು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ಏನ್ ಮಾಡಿ ಅಂತಂದ್ರೆ, ನಿಮ್ಗೆ ಒಂದ್ 3 ತಿಂಗಳಿಗೆ ಎಷ್ಟಾಗುತ್ತೋ ಅಷ್ಟೇ ಶೇಖರಣೆ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ, ಇದು ಜಾಸ್ತಿ ದಿನ ಇಟ್ಕೊಂಡ್ರು ಏನೋ ಒಂದ್ ಇಲಿ ಹೊಡೆದು ಆದ್ರೆ ಪೂರ್ತಿ ನೀವು ಎಷ್ಟು ತಗೊಂಡಿರ್ತಾರೋ ಅಷ್ಟು ವೇಸ್ಟೇಜ್ ಆಗೋದ್ರಿಂದ ನಿಮ್ಗೆ ಎಷ್ಟು ಅನುಕೂಲ, ತಕ್ಕಂತೆ ತಗೋಬಹುದು. 1 ತಿಂಗಳು 1.5 ತಿಂಗಳಿಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟೇ ತಗೊಳ್ಳೋದು ಒಳ್ಳೇದಾಗುತ್ತೆ ಸರ್. ಇಲ್ಲೇ ಪ್ಯಾಕಿಂಗ್ ಆಗ್ತಾ ಇದೆ, ಸೇಮ್ ಲೈವ್ ಆಗಿ ವೇಟ್ ತೂಕ ಮಾಡಿನೇ 50 kg ಇದ್ ಮಾಡ್ತಾರೆ ಸರ್ ಪ್ಯಾಕಿಂಗ್ ಅಲ್ವಾ? ಹೌದೌದು, ಇಲ್ಲೇ 50 kg ಪ್ಯಾಕಿಂಗ್ ಆಗುತ್ತೆ ಸರ್. ಪ್ಯಾಕಿಂಗ್ ಆಗಿ ಇಲ್ಲಿ ನೋಡಿ, ಅದಾದ್ಮೇಲೆ ವ್ಯಾಕ್ಯೂಮ್ ಆಗುತ್ತೆ. ವ್ಯಾಕ್ಯೂಮ್ ಆದ್ಮೇಲೆ ಸ್ಟಿಚ್ ಆಗುತ್ತೆ. ಸ್ಟಿಚ್ ಆದ್ಮೇಲೆ ಇದೇ ಜಾಗದಲ್ಲಿ ನಿಮಗೆ 25 to 30 ಡೇಸ್ ಹೋಲ್ಡ್ ಮಾಡ್ತಾರೆ. ಅದಾದ್ಮೇಲೆ ಗಾಡಿಗಳಲ್ಲಿ ಬಂದಿದ್ದ ಡಿಸ್ಪ್ಯಾಚ್ ಮಾಡಿ ಕಳಿಸ್ತಾರೆ. ಸೈಲೇಜ್ ಏನ್ ರೇಟ್ ಅಲ್ಲಿ ಯಾವ ತರ ಕೆಜಿಯಲ್ಲಿ ಕೊಡ್ತಾ ಇದೀರಾ ಸರ್? ರೇಟ್ ಬಂದು ಅದು ಮೆಟೀರಿಯಲ್ ಹೆಂಗ್ ಸಿಗುತ್ತೆ ಆ ತರ ಡಿಫ್ರೆಂಟ್ ಇರುತ್ತೆ ಸರ್. ಈಗ ಆಗಸ್ಟ್, ಜುಲೈ, ಮೇ ಅಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ. ನಿಮ್ಗೆ 5 ರೂಪಾಯಿಂದ 6 ರೂಪಾಯಿ ರೇಂಜ್ ಅಲ್ಲಿ ಇರುತ್ತೆ. ಈ ಸಮ್ಮರ್ ಆಗಿರೋದ್ರಿಂದ ಮೆಟೀರಿಯಲ್ ಅಭಾವ ಇರುತ್ತೆ. ನಾವು 50 ರಿಂದ 60 ಕಿಲೋಮೀಟರ್ ದೂರದಿಂದ ತರಬೇಕಾಗಿರೋದ್ರಿಂದ, ಮತ್ತೆ ಹೊರಗಡೆನೂ ತುಂಬಾ ಡಿಮ್ಯಾಂಡ್ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಒಂದು 6 ರೂಪಾಯಿಂದ 7 ರೂಪಾಯಿ ಒಳಗಡೆ ರೇಟ್ ಇರುತ್ತೆ ಸರ್. ಡೆಲಿವರಿ ಸೇರಿಸಿ ಅವರಿಗೆ ನಾವು ಡೋರ್ ಡೆಲಿವರಿ ಕೊಡ್ತೀವಿ. ನಿಮ್ಗೆ ಒಂದು 7.5 ರಿಂದ 8 ರೂಪಾಯಿಗೆ ಡೋರ್ ಡೆಲಿವರಿ ಸಿಕ್ಬಿಡ್ತದೆ ಸರ್. ಕರ್ನಾಟಕದ ಯಾವ್ದೇ ಮೂಲೆ ಆಗ್ಲಿ, ಆಂಧ್ರ, ಕೇರಳ ಎಲ್ಲಾ ಭಾಗಕ್ಕೂ ನಾವು 5 ವರ್ಷದಿಂದ ಕೊಡ್ತಾ ಇದೀವಿ ಸರ್. ಸೈಲೇಜ್ ಅನ್ನ ವಿಚಾರಕ್ಕೆ ಬಂದಾಗ, ಕುರಿ ಚಿಕ್ಕದಾಯ್ತು, ಹಸುಗಳು ದೊಡ್ಡವಾದವು, ಏನು ಪ್ರಮಾಣದಲ್ಲಿ ಕೊಡ್ಬೇಕಂಬುದು ಏನಾದ್ರು ಇರುತ್ತಾ ಇದನ್ನ ಸರ್? ಅಂದಾಜಾಗಿ ಹೇಳ್ಬೇಕಂದ್ರೆ, ಕುರಿ ಮೇಕೆ ಅಂದ್ರೆ 1 ರಿಂದ 2 kg ಹಾಕ್ಬೇಕಾಗತ್ತೆ. ಹಸುಗಳು ಅಂದ್ರೆ ಅದಕ್ಕೆ ದೇಹ ತಕ್ಕಂಗೆ, ಕೆಲವು ಚಿಕ್ಕ ಹಸುಗಳು ಇರ್ತವೆ, ದೊಡ್ಡ HF ಇರ್ತವೆ, ಅಂತವಕ್ಕೆ ಒಂದು 15 ರಿಂದ 20-25 kg ತನಕನೂ ಕೊಡ್ಬೋದು ಸರ್. ಅದು ತಿನ್ನ ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತೆ. ಅಂದಾಜಾಗಿ ಹೇಳ್ಬೇಕು ಅಂದ್ರೆ ಒಂದು 15 ರಿಂದ 25 kg ತನಕ ಹಸುಗಳು ಕೊಡ್ಬೋದು ಸರ್. ಸರ್, ಈಗ ಕುರಿ ಫ್ಯಾಟಿಂಗ್ ಗೋಸ್ಕರ ಸಾಕಾಣಿಕೆ ಮಾಡ್ತಾರೆ ಅಂತವ್ರಿಗೆ ಸ್ವಲ್ಪ ದೇಹ ದಪ್ಪ ಆಗ್ಲಿ, ಬೇಗ ಬೆಳವಣಿಗೆ ಆಗ್ಲಿ ಅಂತ ಹೇಳಿ ಪ್ರತಿಯೊಂದಕ್ಕೂ ಬಳಸಬಹುದಲ್ಲ, ಏನ್ ತೊಂದರೆ ಇಲ್ಲಲ್ವಾ? ಪ್ರತಿಯೊಂದಕ್ಕೂ ಬಳಸಬಹುದು ಸರ್. ಇದ್ರ ಜೊತೆಗೆ ಅವರು ಕಾನ್ಸಂಟ್ರೇಟ್ ಫೀಡ್ ಮತ್ತೆ ಮೆಡಿಸಿನ್ಸ್, ಟಾನಿಕ್ ಗಳು ಹಾಕೊಂಡು ಸೈಲೇಜ್ ಒಂದ್ ಹಾಕೊಂಡ್ರೆ ಒಳ್ಳೆ ಬೆಳವಣಿಗೆ ಬರುತ್ತೆ ಸರ್. ಯಾವುದೇ ತರ ಏನು ಎಫೆಕ್ಟ್ ಇಲ್ಲ ಅವಕ್ಕೆ ಅಲ್ವಾ? ಏನು ತೊಂದರೆ ಇಲ್ಲ ಸರ್. ಸೈಲೇಜ್ ಬೆಸ್ಟ್ ಫುಡ್.